ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲೂ ಪ್ರಸ್ತಾಪ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿ. ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು. ಅಧಿವೇಶನದ ಹೊತ್ತಲ್ಲೇ ದಲಿತ ಸಚಿವರು ಶಾಸಕರ ಸಭೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಮಾತುಕತೆ. ಸಿಎಂ ಬದಲಾಯಿಸಿದರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನಕ್ಕೆ ಒತ್ತಾಯಿಸುವಂತೆ ಚರ್ಚೆ. ಜಿಬಿಎ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವಾಗಿ ಸ್ಪರ್ಧೆ. 120 ವಾರ್ಡ್ಗಳಲ್ಲಿ ಸ್ಪರ್ಧೆಯ ಇಂಗಿತ ವ್ಯಕ್ತಪಡಿಸಿದ್ದ ದೇವೇಗೌಡರು. ದಳದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರೆ ಅವರು ಕೈ ಕೊಟ್ರೆ ಜೆಡಿಎಸ್ನಿಂದಾಗಿ ಬಿಜೆಪಿಗೆ ವಾರ್ಡ್ ಕೈ ತಪ್ಪೋ ಆತಂಕ. ರಾಮನಗರದಿಂದ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರೋ ಬಗ್ಗೆ ಎಚ್ಡಿಕೆ ಮಾತು. ಇತ್ತ ರಾಮನಗರದಿಂದಲೇ ನಿಲ್ತೇನೆ ಅಂತಿರುವ ಪುತ್ರ ನಿಖಿಲ್ ಕುಮಾರಸ್ವಾಮಿ. ದಳಪತಿಗಳ ಹೇಳಿಕೆಗಳಿಂದ ರಾಮನಗರ ಕಾರ್ಯಕರ್ತರಿಗೆ ಈಗ ಗೊಂದಲ. ಫೆಬ್ರವರಿ 16ಕ್ಕೆ ಹಾವೇರಿಯಲ್ಲಿ ರಾಜ್ಯ ಸರ್ಕಾರದ 1000 ದಿನಗಳ ಸಮಾವೇಶ. ಸಂಸದ ಬಸವರಾಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಕೈ ಕಹಳೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಟಾರ್ಗೆಟ್ ಹಿನ್ನೆಲೆ 1 ಲಕ್ಷ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆ. ಯಾವುದೇ ಸರ್ಕಾರ ಇದ್ರೂ ಟೆಂಡರ್ಗೆ ಪರ್ಸೆಂಟೇಜ್ ಕೊಡ್ಲೇಬೇಕು. ಶಾಸಕರು ಅಧಿಕಾರಿಗಳು ಸೇರಿ ಯಾರಿಗೆ ಹೇಳ್ತಾರೆ ಅವರಿಗೆ ಮಾತ್ರ ಟೆಂಡರ್ ಆಗುತ್ತೆ. ಕಲಬುರಗಿಯಲ್ಲಿ ಜಗನ್ನಾಥ್ ಶೇಜಗಿ ಸ್ಫೋಟಕ ಹೇಳಿಕೆ. ವಸಂತ್ ಕೊಲೆ ಕೇಸ್ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೆ ವಿಚಾರಣೆ. ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡೋ ಸಾಧ್ಯತೆ. ಮಹಿಳಾ ಸಿಪಿಐ ಪೇದೆಗಳ ಮೇಲೆ ಕೈ ನಾಯಕನ ಪುತ್ರರ ಹಲ್ಲೆ ಕೇಸ್. ರಿಪಬ್ಲಿಕ್ ಆಫ್ ದಾವಣಗೆರೆ ಎಂದು ಫೇಸ್ಬುಕ್ ಪೇಜ್ನಲ್ಲಿ ಬಿಜೆಪಿ ಆಕ್ರೋಶ. ಈ ಗೂಂಡಾ ಸಂಸ್ಕೃತಿಗೆ ಯಾವಾಗ ಕಡಿವಾಣ ಎಂದು ಸಿಎಂ ಗೃಹ ಸಚಿವರಿಗೆ ಬಿಜೆಪಿ ಪ್ರಶ್ನೆ. ಕುಣಿದು ಪಟಾಕಿ ಸಿಡಿಸಿ ನಡುರಸ್ತೆಯಲ್ಲಿ ವಿದ್ಯಾರ್ಥಿಗಳ ಹುಚ್ಚಾಟ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ಟೋಲ್ ಬಳಿ ಕೇರಳ ವಿದ್ಯಾರ್ಥಿಗಳ ಪುಂಡಾಟ. ಕೇರಳದಿಂದ ಉಡುಪಿಗೆ ಟ್ರಿಪ್ ಬಂದಿದ್ದ ವಿದ್ಯಾರ್ಥಿಗಳಿಂದ ಮೊಂಡಾಟ. ಶೀಘ್ರದಲ್ಲೇ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಬಿಸಿ ಫಿಕ್ಸ್. 5% ದರ ಏರಿಕೆ ಮಾಡಲು ತೀರ್ಮಾನ. ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಿರುವ ಬಿಎಂಆರ್ಸಿಎಲ್. ಮತ್ತೊಂದು ಕಡೆ ಬೆಂಗಳೂರಿಗರಿಗೆ ಮೆಟ್ರೋದಿಂದ ಮತ್ತೊಂದು ಗುಡ್ ನ್ಯೂಸ್. ಪಿಂಕ್ ಲೈನ್ ಮೆಟ್ರೋಗೆ 2 ರೈಲು ಆಗಮನ. ಮೊದಲ ಹಂತದಲ್ಲಿ ಕಾಳಿನ ಅಗ್ರಹಾರ ಟು ತಾವರೆಕೆರೆ ನಡುವೆ ಸಂಚಾರ. ಬೆಂಗಳೂರಲ್ಲಿ 2 ದಿನಗಳ ಕಾಲ ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ನಾಳೆ ಹಾಗೂ ಜನವರಿ 6ರಂದು ಕಾವೇರಿ ನೀರು ಬರಲ್ಲ. ಬಿಡಬ್ಲ್ಯೂಎಸ್ಎಸ್ಬಿ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಕಾವೇರಿ ನೀರು ಬಂದ್. ರಾಮನಗರ ಜಿಲ್ಲೆಯಲ್ಲಿ ಮುಂದುವರೆದ ಕಾಡಾನೆ ಹಾವಳಿ. ಅಭಿಷೇಕ್ ಅನ್ನೋರಿಗೆ ಸೇರಿದ್ದ ತೆಂಗಿನ ಮರಗಳು ನಾಶ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಮೈಸೂರಿನ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿ ಬಂದ್. ನಾಗರಹೊಳೆ ಅಭಯಾರಣ್ಯದ ಕೆರೆಯಲ್ಲಿ ಹುಲಿ ರಿಲ್ಯಾಕ್ಸ್. ಸಫಾರಿ ರಿಓಪನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ. ಹನುಮನ ಜನ್ಮಸ್ಥಳ ಅಂಜನಾದ್ರಿ ಹುಂಡಿ ಎಣಿಕೆ. 70 ದಿನಗಳಲ್ಲಿ 68 ಲಕ್ಷಕ್ಕಿಂತ ಹೆಚ್ಚು ಕಾಣಿಕೆ ಸಂಗ್ರಹ. ದೇಶ ವಿದೇಶಗಳಿಂದ ಬರುವ ಭಕ್ತರಿಂದ ಆಂಜನೇಯನ ದರ್ಶನ. ಎಲಿಮಿನೇಟರ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಜಯ. WPL ಫೈನಲ್ ಪ್ರವೇಶ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್
ನಾಳೆ ವಡೋದರಾದಲ್ಲಿ ಆರ್ಸಿಬಿ ಡಿಸಿ ಫೈನಲ್ ಮ್ಯಾಚ್. ಎಂಎಸ್ ಧೋನಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಧೋನಿ ಖಂಡಿತವಾಗಿಯೂ ಈ ಸೀಸನ್ ಐಪಿಎಲ್ ಆಡಲಿದ್ದಾರೆ, ಮುಂದೆಯೂ ಕೂಡ ಸಿಎಸ್ಕೆ ಜೊತೆಗೆ ಇರಲಿದ್ದಾರೆ ಎಂದ ಕಾಶಿ ವಿಶ್ವನಾಥನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.